ಬೈಕ್ ನೋಡಿದ ತಕ್ಷಣ ಮಾನ್ಸೂನ್ ರೈಡ್ ಅನ್ಕೊಂಡ್ರಾ? ಬನ್ನಿ ಕನಕಗಿರಿ ಕ್ಷೇತ್ರಕ್ಕೆ ಹೋಗೋಣ. ದೇವಾಲಯದವರನ್ನು ಮಾತನಾಡಿಸುವಾಗ, ದೇವಾಲಯದ ಮೇಲೆ ಒಂದು ಪೀಠ ಸ್ಥಾಪಿಸಬೇಕಿದೆ, ಗುಡಿಯ ಮುಂದಿರಿಸಲು ನೀವೆಲ್ಲರೂ ಕೈ ಜೋಡಿಸಬೇಕೆಂದು ಕೇಳಿಕೊಂಡರು. ಎಲ್ಲರೂ ಗ್ಲೌಸ್ ಹಾಕೊಂಡು ಸ್ವಚ್ಛತೆಗೆ ಸಿದ್ಧವಾದ್ವಿ. ಯುವ ಬ್ರಿಗೇಡ್ನ ಕಾರ್ಯಕರ್ತರೊಂದಿಗೆ ಬೆಟ್ಟದ ಮೆಟ್ಟಿಲನ್ನು ಏರುತ್ತಾ ಸುತ್ತಮುತ್ತಲು ಬಿಸಾಡಿ ಹೋಗಿರುವ ಪ್ಲಾಸ್ಟಿಕ್ ಬಾಟಲ್ಗಳು, ಕವರ್ಗಳನ್ನು ಇತ್ಯಾದಿ ಎಲ್ಲವನ್ನು ಸಂಗ್ರಹಿಸುತ್ತಾ ಬೆಟ್ಟದ ಸುತ್ತಮುತ್ತಲು ಸ್ವಚ್ಛತೆ ಮಾಡಿ ಬೆಟ್ಟದ ತುದಿ ತಲುಪಿದೆವು. ಸುಮಾರು 6 ತಿಂಗಳಿಂದ ಯುವಗಿರಿ ಅನ್ನೋ ಒಂದು ಟ್ಯಾಗ್ ಲೈನಲ್ಲಿ ಯುವ ಬ್ರಿಗೇಡ್ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ವಿಶೇಷವಾಗಿ ಬೆಟ್ಟಗಳನ್ನು ಸ್ವಚ್ಛತೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಬಹಳ ಪ್ರಕೃತಿ ವಿಸ್ಮಯವಾಗಿರುವಂತಹ ಈ ಒಂದು ಕನಕಗಿರಿಯ ಬೆಟ್ಟ ಬೆಳಗ್ಗೆ 7 ಗಂಟೆಯಿಂದ ಸುಮಾರು 2-3 ಗಂಟೆಗಳ ಕಾಲ ಸ್ವಚ್ಛತೆ ಮಾಡ್ಕೊಂಡು ಬರ್ತಾ ಇದ್ದೀವಿ. 8ರಿಂದ 10 ಚೀಲಗಳಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳಷ್ಟೇ ಇದೆ. ಕೆಳಗಡೆ ಇನ್ನೂ ಒಂದು 5-6 ಚೀಲಗಳಿದೆ. ಪ್ಲಾಸ್ಟಿಕ್ ಬಾಟ್ಲು ಮತ್ತು ಮಕ್ಕಳು ತಂದಿರುವಂಥ ಬಿಸ್ಕೆಟ್ ಕವರ್ಗಳಾಗಿರ್ಬೋದು, ಚಾಕ್ಲೇಟ್ ಕವರ್ ಆಗಿರ್ಬೋದು ಬಂದು ಇಲ್ಲಿ ಬಿಸಾಡಿ ಹೋಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕಳಕಳಿಯ ಮನವಿ, ಯಾವುದೇ ಕ್ಷೇತ್ರವನ್ನು ಹಾಳು ಮಾಡಬೇಡಿ, ಬಂದು ಇಲ್ಲಿ ಭಕ್ತಿಯಿಂದ ನಮನ ಮಾಡಿ ಕ್ಷೇತ್ರದ ಸ್ವಚ್ಛತೆಯನ್ನು ಉಳಿಸಿ. ತಾಯಿ ಪದ್ಮಾವತಿ ದೇವಿ ನೆಲೆಸಿರುವ ಕ್ಷೇತ್ರ ಜೈನ ಮಂದಿರ ಕನಕಗಿರಿ ಶ್ರೀ ಕ್ಷೇತ್ರ. ಟನ್ಗಟ್ಟಲೆ ತೂಕವಿರುವ ಪೀಠವನ್ನು ಎಲ್ಲ ಕಾರ್ಯಕರ್ತರು ಸೇರಿ ಗುಡಿಯ ಮುಂಭಾಗ ನಿಧಾನವಾಗಿ ಇಳಿಸಲಾಯಿತು. ಸುತ್ತಮುತ್ತಲು ಸುಂದರ ನೋಟವನ್ನು ಹೊಂದಿರುವ ಕನಕಗಿರಿ ಶ್ರೀ ಕ್ಷೇತ್ರದ ವ್ಯೂ ಪಾಯಿಂಟ್ ಅನ್ನು ತಲುಪಿದೆವು. ಶ್ರೀ ಕ್ಷೇತ್ರ ಕನಕಗಿರಿಯ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದು ಮುಂದಿನ ಕಾರ್ಯಚಟುವಟಿಕೆ ಕುರಿತಂತೆ ಬೈಠಕ್ ಮಾಡಿ ಅಲ್ಲಿಂದ ನಿರ್ಗಮಿಸಿದೆವು.